ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಫೆಬ್ರವರಿ 11, 2026ರಂದು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದ ಹಳ್ಳಿಕೆರೆ ಉಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಮೈಸೂರಿನ ಗೆನ್ ಹೌಸ್ ಮುಂಭಾಗದಲ್ಲಿರುವ ಕುವೆಂಪು ಪಾರ್ಕಿನಲ್ಲಿ ಸಮಾವೇಶಗೊಂಡು ಚುನಾಯಿತ ಪ್ರತಿನಿಧಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನೀರಾವರಿ ಸಚಿವರ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಕಾಣ ಕಚೇರಿಗೆ ಮುತ್ತಿಗೆ ಹಾಕಲಾಯಿತು. ನಂತರ ಪ್ರತಿಭಟನೆಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆಹುಂಡಿ ಭಾಗ್ಯರಾಜ್, ಇಂದಿನ ಪ್ರತಿಭಟನೆಯಲ್ಲಿ ರಾಜ್ಯ ಖಜಾಂಚಿ ಕೆರೆಹುಂಡಿ ರಾಜಣ್ಣ, ಜಿಲ್ಲಾಧ್ಯಕ್ಷ ಮಲಗೆರೆ ಗಣೇಶ್, ಎಚ್ ಗುಂಡ್ಲಾ ಚಿದಂಬರ, ಗಣೇಶ್ ಮುದ್ದಹಳ್ಳಿ, ಮಧು ಸುಜ್ಜಲೂರು ಜಯಸ್ವಾಮಿ, ಬಿದರಳ್ಳಿ ಮಾದಪ್ಪ, ದೇವಿರಮ್ಮನಹಳ್ಳಿ ಸಿದ್ದಬಸಪ್ಪ, ಶ್ರೀಕಂಠಸ್ವಾಮಿ, ದೇವಿರಮ್ಮನಹಳ್ಳಿ, ಹುಂಡಿ ವೈಟ್ ನವೀನ್, ಶಾ ನಾಡ್ರಹಳ್ಳಿ, ಬಸವರಾಜು, ನಾಗರಾಜಪ್ಪ, ಅಂಡುವಿನಹಳ್ಳಿ, ಮಹೇಶ್ ಕುರಹಟ್ಟಿ, ರಾಜೇಶ್ ಪುನೀತ್, ಕಸುವಿನಹಳ್ಳಿ, ಗುರು ಮೊಳಗುಂಡಿ, ಸೋಮ ಮಾದಾಪುರ, ಪುನೀತ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನೀತಿಗೆಟ್ಟ ಜಿಲ್ಲಾ ಉಸ್ತುವಾರಿ ಸಚಿವನಿಗೆ, ಕೆರೆಕಟ್ಟೆಗಳಿಗೆ ನೀರು ಕೊಡಲಿ ಪರವಾಗಿರುವ ಸರ್ಕಾರಕ್ಕೆ ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಬೈಕ್ ಕೊಡು. ಅವಿವೇಕಿ ಸರ್ಕಾರಕ್ಕೆ, ನೀತಿಗೆಟ್ಟ ಜಿಲ್ಲಾ ಮಂತ್ರಿಗೆ, ರೈತ ಪರ ಬೇಕು ಬೇಕೇ ಬೇಕು. ಸರ್ಕಾರಕ್ಕೆ, ನೀರು ಬಿಡದ ಜಿಲ್ಲಾ ಮಂತ್ರಿಗೆ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ನಾಲೆಗಳಿಗೆ ಮತ್ತು ಕೆರೆಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಜಿಲ್ಲಾಡಳಿತ ಮಾಡದೇ ಇರತಕ್ಕಂಥ ವಿರುದ್ಧವಾಗಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿ ನಾಲೆಗಳಿಗೆ ನೀರು ತುಂಬತಕ್ಕಂಥದ್ದಾಗಬೇಕು, ಕೆರೆಕಟ್ಟೆಗಳಿಗೆ ನೀರು ತುಂಬಿಸ್ತದಾಗಬೇಕು. ಇವತ್ತು ಮೈಸೂರು ಚಾಮರಾಜನಗರದ ವ್ಯಾಪ್ತಿಯಲ್ಲಿ ಮಳೆ ಕೊರತೆಯಿಂದಾಗಿ, ವಿದ್ಯುತ್ತಿನ ಕಣ್ಣ ಮುಚ್ಚಾಲೆಯಿಂದಾಗಿ, ಅಂತರ್ಜಲದ ಕುಸಿತದಿಂದಾಗಿ ನಾವು ಕೃಷಿ ಪಂಪ್ಸೆಟ್ ಬಳಕೆದಾರರು ಜನ ಜಾನುವಾರುಗಳಿಗೆ ನೀರು ಕುಡಿಸಲಿಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಆ ಕಾರಣಕ್ಕೆ ಕೆರೆ ಕಟ್ಟೆಗಳಿಗೆ ನೀರು ತುಂಬತಕ್ಕಂಥ ವ್ಯವಸ್ಥೆಯನ್ನು ತಕ್ಷಣ ಜಾರಿ ಮಾಡಬೇಕು. ನಾಲೆಗಳ ಮುಖಾಂತರ ಕೆರೆ ಕಟ್ಟೆಗಳಿಗೆ ನೀರು ತುಂಬತಕ್ಕಂಥದ್ದು, ನಾಲೆಗಳಿಗೆ ನೀರು ಬಿಡ್ತಕ್ಕಂಥದ್ದು, ನಾವು ಬೆಳೆದಿರ್ತಕ್ಕಂಥ ಬಾಳೆ, ತೆಂಗು, ಕಬ್ಬಿಗೆ ಅಂತರ್ಜಲ ಕುಸಿತದಿಂದ, ವಿದ್ಯುತ್ತಿನ ಕಣ್ಣ ಮುಚ್ಚಾಲೆಯಿಂದ ನೀರು ಕೊಡ್ಲಿಕ್ಕಾಗದೇನೆ ಇವತ್ತು ನಾವು ಕಂಗಾಲಾಗಿದ್ದೇವೆ. ಆ ಒಂದು ಕಾರಣಕ್ಕಾಗಿ ತಕ್ಷಣ ಮಂಡ್ಯದಲ್ಲಿ ಕಳೆದ 10 ದಿನಗಳ ಮೊದಲೇ ಕಾವೇರಿ ಬೇಸಿನಲ್ಲಿ ನೀರು ಬಿಟ್ಟಿದ್ದಾರೆ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಏನ್ ತಮಿಳುನಾಡಿಗೆ ಗುಲಾಮಗಿರಿ ಮಾಡಲಿಕ್ಕೆ ನೀರು ಇಟ್ಕೊಂಡಿದ್ದಾರೆ. ನೀವು ಇಲ್ಲಿ ಏನ್ ಡಿ ಕೆ ಶಿವಕುಮಾರ್ ಅವರು ಸ್ಟಾಲಿನ್ ಸಂಬಂಧ ಬೆಳೆಸಬೇಕಾದ್ರೆ ಅಲ್ಲೋಗಿ ನೀವು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಲ್ಲಿ ಮತವನ್ನು ಪಡ್ಕೊಳ್ಳಿ. ಮುಂದಿನ ಚುನಾವಣೆ ಗಿಮಿಕ್ಕಾಗಿ, ಮುಂದಿನ ಚುನಾವಣೆ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕಾದ್ರೆ ಅನಾನುಕೂಲ ಆಗಬಾರದು. ಆ ಭಾಗದಲ್ಲಿ ನಾವು ನೀರು ಕೊಟ್ಟು ತಮಿಳುನಾಡಿನ ಚುನಾವಣೆ ಗೆಲ್ಲಲಿಕ್ಕೋಸ್ಕರ ಇಟ್ಕೊಂಡಿದ್ದೀರಾ. ಈ ಭಾಗದ ರೈತರು ನಾವು ಮತ ಹಾಕಿದ್ದೇವೆ. ಮುಖ್ಯಮಂತ್ರಿಗಳೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ಜಲಸಂಪನ್ಮೂಲ ಸಚಿವರೇ, ತಕ್ಷಣ ಇನ್ನೊಂದು ವಾರದೊಳಗಡೆ ನಾಲೆಗಳ ಮುಖಾಂತರ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು, ನದಿಗಳನ್ನ ಏನು ನಮ್ಮ ಡ್ಯಾಮ್ ಇಂದ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥ ಪಂಪ್ ಹೌಸ್ಗಳಿದ್ದಾವೆ, ಅವಕ್ಕೆ ಹೆಚ್ಚುವರಿ ಮೋಟರ್ನ ಖರೀದಿ ಮಾಡ್ತಕ್ಕಂಥ ಈ ಬಜೆಟ್ ಅಲ್ಲಿ ಹಣವನ್ನು ಕೊಡಬೇಕು. ಕಳೆದ 1.5 ತಿಂಗಳು ನಮ್ಮ ನಾಲೆಗಳಿಗೆ ನೀರು ಬಿಡ್ತಕ್ಕಂಥದ್ದಲ್ಲಿ, ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದಲ್ಲಿ ಮೋಟರ್ ರಿಪೇರಿ, ವಿದ್ಯುತ್ ಸ್ವಲ್ಪ ಬಿಲ್ ಇಲ್ಲ ಅಂತ ಹೇಳಿ ತೊಂದರೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಇವತ್ತು ಎಚ್ಚರಿಕೆ ಕೊಡ್ತೇವೆ. ಈ ಕ್ರಮ ಆಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಚುನಾಯಿತ ಪ್ರತಿನಿಧಿಗಳು ನಮ್ಮ ಬೀದಿನಲ್ಲಿ ಓಡಾಡಲಿಕ್ಕೆ ಬಿಡಲ್ಲ. ಅವರಿಗೆ ಕಪ್ಪೌಟ ಅಥವಾ ಕಪ್ಪು ಮಸಿ ಬೆಳೀತಕ್ಕಂಥ ಕೆಲಸವನ್ನ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಕಬಿನಿ ರೈತ ರೀತಿ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೀರು ತುಂಬಿಸಿ ಅಂತ ಕೇಳಕ್ ನೀವೇ ತಡೀತೀರಿ ನಮ್ಮ ಅಲ್ಲಲ್ಲ ನಾವು ರಾಜ್ಯ
ನೀವು ಪೊಲೀಸ್ ಹಾಕೊಂಡು ಸ್ವಲ್ಪ ಮಂತ್ರಿಗಳು ಬಂದಾಗ ಅಲ್ಲಿಗೂ ಬರ್ತೀರಿ. ನಾವು ಪೊಲೀಸ್ನವರು ಮಂತ್ರಿಗಳು ಬಂದಾಗ ಅಲ್ಲಿಗೂ ಬರ್ತೀರಿ. ಈ ಕಡೆ ನಾವು ನಮ್ಮ ಕೆರೆಕಟ್ಟೆಗಳಿಗೆ ನೀರು ಕೇಳಕ್ ಬಂದ್ರೆ ತಡೆಯಕ್ ಬರ್ತೀರಿ. ಯಾರ್ದು ಡ್ಯಾಮ್ ಅದು? ಡ್ಯಾಮ್ ಕಟ್ಟೋದು ಯಾರ್ರಿ? ನಮ್ಮ ರೈತರಿಗಾಗಿ ನಮಗಾಗಿ ಕಟ್ಟೋದು ಡ್ಯಾಮ್. ಈಗ ನಾವು ನೀರಿನ ಬಳಕೆ ಮಾಡ್ಬೇಕಾಗಿರೋದು ನಮಗೆ. ಎಸ್.ಸಿ. ಮಾದೇವಪ್ಪನಿಗೆ ಸಿದ್ದರಾಮಯ್ಯ ದೊಡ್ಡ ನಾಯಕ ಕೇಳ್ಕೊಂಡು ನೀರು ಬಿಡ್ಬೇಕಾಗಿರೋ ನೀವು. ಅವ್ರದ್ದು ಯಾಕೆ ನೀಚ ಕೇಳ್ಕೊಂಡು ನೀರು ಬಿಡ್ಬೇಕು ಅಂತೀರಿ ನೀವು? ನಮ್ಮ ಕೆರೆ ಕಟ್ಟೆಗಳಿಗೆ ನಾಲೆಗಳಿಗೆ ನೀರು ಬಿಡ್ಬೇಕು, ನೀರು ಬಿಡಿ. ಸಿದ್ದರಾಮಯ್ಯ ಎಸ್.ಸಿ. ಮಾದೇವಪ್ಪನ ಡ್ಯಾಮ್ ಕಟ್ಟಿದ್ರ? ಅವ್ರು ಕಟ್ಟಿದ್ರಿ ಡ್ಯಾಮ್ನ? ನಾವು ರೈತರು ಕೊಟ್ಟಿರ್ತಕ್ಕ ತೆರಿಗೆಯಲ್ಲಿ ರಾಜಮಹಾರಾಜರು ಕಟ್ಟಿರೋದು. ಸರ್ಕಾರಗಳು ರೈತರಿಗಾಗಿ ನೀರು ಕೊಡಕ್ಕಿರೋದು ಡ್ಯಾಮು. ಅದನ್ನು ಬಿಟ್ಟು ಯಾರು ಮಂತ್ರಿ MLAಗಳು ಅವ್ರನ್ನ ಕೂರಿಸಿ ಮೀಟಿಂಗ್ ಮಾಡಿ ICIC ಮೀಟಿಂಗ್ ಮಾಡಿ ನೀರು ಬಿಡುವಂತೆ. ಮಂಡ್ಯದಲ್ಲಿ ಗಂಟಿಸಿರೋದು, ಮಂಡ್ಯದಲ್ಲಿದ್ದಾವ ದಳ ಜಾನುವಾರುಗಳು, ಕೆರೆ ಕಟ್ಟೆಗಳು ಮಂಡ್ಯದಲ್ಲಿದ್ದಾವ, ನಾಲೆಗಳು ಮಂಡ್ಯದಲ್ಲಿದ್ದದ, ಚಾಮರಾಜನಗರ ಮೈಸೂರಿಲ್ವಾ? ಇಲ್ಲಿ ಮಂತ್ರಿ MLAಗಳು ಓಟ್ ಹಾಕಿಲ್ವ? ನಾವು ಎಸ್.ಸಿ. ಮಾದೇವಪ್ಪ ಸಿದ್ದರಾಮಯ್ಯ ಓಟ್ ಹಾಕಿಲ್ವಾ? ಯಾಕೆ ನೀರು ಬಿಟ್ಟಿಲ್ಲ? ಇಲ್ಲಿ ಆ ನೀರು ಬಿಡೋದೀಗ ನಮ್ಮ ಜಾಮ ಬೀಗರಿಗೆ ನಾವು ಬಂದಿದೆ. ನಾವು ಸುಮ್ಮನೆ ಬಂದಿಲ್ಲ. ಇಲ್ಲಿಗೆ ನಮ್ಮ ಕೆರೆ ಕಟ್ಟೆಗಳಿಗೆ ನೀರ್ ಬಿಡೋವರೆಗೂ ನಾವು ಇಲ್ಲೇ ಇರ್ತೀವಿ. ನಾವು ನೀರ್ ಕೇಳಕ್ ಬಂದಿರೋದು. ನೀರ್ ಕೇಳಕ್ ಬಂದ್ರು ಪೊಲೀಸ್ನವ್ರು ಈ ರೀತಿ ಅಡ್ಲಾಗ್ತೀರಿ ಅಂದ್ರೆ ನೀವು ರಾಜಕೀಯ ಗುಲಾಮಗಿರಿ ಮಾಡ್ತಾ ಇದೀರಾ? ರೈತರ ಪರವಾಗಿ ಕೆಲಸ ಮಾಡ್ರಿ. ನೀವು ಅನ್ನ ಪೊಲೀಸ್ನವರು ನಾವು ಬೆಳೆದಂತ ರೈತರನ್ನ ತಿಂತಿದ್ರೆ ಮೊದಲು ನಮ್ಮ ಕಬಿನಿ ಡ್ಯಾಮ್ ಬೀಗರಿಗೆ ನಾವು ತಂದ್ಕೊಡಿ. ಬೀಗ ತಂದ್ಕೊಡಿ ನಮ್ಗೆ. ನಾವು ನೀರ್ ಬಿಟ್ಕೊತೀವಿ ನಮ್ಮ ನಾಲೆಗಳಿಗೆ. ಇವತ್ತು ಸಂಕ್ರಾಂತಿ ಹಬ್ಬದಲ್ಲಿ 74 ನೀರು 74 TMC ನೀರು ತಮಿಳುನಾಡು ಗುಲಾಮಿ ಕೆಲಸ ಮಾಡಿ ತಮಿಳುನಾಡಿಗೆ ಸೋನಿಯಾ ಕೆಲಸ ಮಾಡಕ್ಕೆಲ್ಲ ಡ್ಯಾಮ್ ಇರೋದು. ಸಿದ್ದರಾಮಯ್ಯನವರು DK ಶಿವಕುಮಾರ್ ಜಲಸಂಪನ್ಮೂಲ ಸಚಿವ ತಮಿಳುನಾಡು ಗುಲಾಮಗಿರಿಯ ಕೆಲಸ ಮಾಡ್ತಾರೆ. ಅಲ್ಲೋಗಿರ್ಲಿ ಅವರು ನಮ್ಮ ರಾಜ್ಯದಲ್ಲಿ ಹಾಕಿರ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ರಾಜ್ಯದ ಜಲಸಂಪನ್ಮೂಲ ಸಚಿವ ಈ ಭಾಗದ ರೈತರಿಗೆ ನೀರು ಬಿಡೋ ಕೆಲಸ ಮಾಡ್ಬೇಕಾಗಿತ್ತು. ತಮಿಳುನಾಡಿನ ಸೋಡಿ ಕೆಲಸ DK ಶಿವಕುಮಾರ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಾವು ನೋವು ಬರಲ್ವಾ? ನಮ್ಮ ನೀರು ಬೇಡ್ರಿ. ನಾಲೆಗಳಿಗೆ ನೀರನ್ನ ತುಂಬಿಸಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಕೊಪ್ಪಳಗಾರ ಸಂಘ, ಕಬಿನಿ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಇವತ್ತು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಂಜಿನಿಯರ್ಗೆ ಬಂದಿದ್ದಾರೆ. ಕಬಿನಿ ಡ್ಯಾಮ್ ಅಲ್ಲಿ 74 ಅಡಿಯಷ್ಟು ನೀರು ಇವತ್ತು ಸಂಗ್ರಹ ಆಗಿದೆ. ಕಳೆದ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ನೀರನ್ನ ಬಿಟ್ಟಿದೆ. ಈ ಸಾರಿ ತಮಿಳುನಾಡಿನ ಚುನಾವಣೆಯ ಗಿಮಿಕ್ಕೋಸ್ಕರವಾಗಿ ಜಲಸಂಪನ್ಮೂಲವಾದಂತ DK ಶಿವಕುಮಾರ್ ಅವರು ತಮಿಳುನಾಡಿನ ಸೋಡಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೋಸ್ಕರವಾಗಿ ಕಬಿನಿಯಲ್ಲಿ ನೀರನ್ನ ನಾಲೆಗಳಿಗೆ ಬಿಡ್ತಾ ಇಲ್ಲ. ತಮಿಳುನಾಡಲ್ಲಿ ಚುನಾವಣೆ ಇದೆಯಲ್ಲ ಮುಂದಿನ ದಿನಗಳಲ್ಲಿ, ಆ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋಕೋಸ್ಕರವಾಗಿ ಸ್ಟಾಲಿನ್ನ ಮೂಟೆಕ್ಲಿಕ್ಕೋಸ್ಕರವಾಗಿ ತಮಿಳುನಾಡಿನ ಗುಲಾಮಗಿರಿಯ ಕೆಲಸ ಮಾಡ್ಲಿಕ್ಕಾಗಿ ಕಬಿನಿ ಡ್ಯಾಮ್ ಅಲ್ಲಿ ಈ ನಾಲೆಗಳಿಗೆ ನೀರು ಬಿಟ್ಟಿದ್ದೇನೆ. ಆ ನೀರನ್ನ ವಹಿಸಿಕೊಂಡಿದ್ದಾರೆ. ಮಂಡ್ಯದಲ್ಲಿ ನೀರು ಬಿಟ್ಟಿದ್ದಾರೆ. 10 ದಿನ ಆಗಿದೆ. ಮಂಡ್ಯದಲ್ಲಿ ಜನಪ್ರತಿನಿಧಿಗಳಿಗೆ ರೈತರು ಬೀದಿಲಿ ಓಡಾಡಕ್ಕೆ ಬಿಡಲ್ಲ ಅಂತ ಗೊತ್ತಾಯ್ತು. ಮಂಡ್ಯದಲ್ಲಿ ನೀರು ಬಿಟ್ರಿ. ಈ ಭಾಗದಲ್ಲಿ ತಮಿಳುನಾಡಿಗೆ ನೀರಿನಿಗೆ ಇಟ್ಕೋತೀವಿ ಅಂತ ಹೊರಟಿದಾರಲ್ಲ ಈ ಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಉಪಮುಖ್ಯಮಂತ್ರಿ, ಈ ಮೈಸೂರು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರೇ, ಮೊದಲು ನಿಮಗೆ ನಾಚಿಕೆ ಆಗಬೇಕು. ಮಾನ ಮರ್ಯಾದೆ ಇದ್ರೆ, ರೈತರನ್ನ ತಿಂತಿದ್ರೆ, ಸ್ವಾಭಿಮಾನದಿಂದ ರೈತರಿಂದ ಮತವನ್ನು ಪಡ್ಕೊಂಡಿದ್ರೆ ಮೊದಲು ಈ ಭಾಗದ ಕೆರೆ ಕಟ್ಟೆಗಳಿಗೆ ನಾಲೆಗಳಿಗೆ ನೀರು ಬಿಡ್ತಕ್ಕಂಥ ಕೆಲಸ ಮಾಡ್ಬೇಕು. ನೀವು ಪ್ರತಿದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳ ಬಾಲಂಗೋಚಿಯಾಗಿ ತಿರುಗಾಡಿದ್ರೆ ಸಾಲದು. ಬರೀ ಬಾಲಂಗೋಚಿಯಾಗಿ ತಿರುಗಾಡಿದ್ರೆ ನಮ್ಮ ಕೆರೆ ಕಟ್ಟೆಗಳಿಗೆ ನೀರು ಬರಲ್ಲ. ಎಸ್.ಸಿ. ಮಾದೇವಪ್ಪನವ್ರೆ, ನಮ್ಮ ನಾಲೆಗೆ ನೀರು ಬಿಡಲ್ಲ. ನಮ್ಮ ಜನ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರು ಸಿಕ್ಕಲ್ಲ. ನಮ್ಮ ಅಂತರ್ಜಲ ಕುಸಿದಿದೆಯಲ್ಲ, ಅದನ್ನ ಜಾಸ್ತಿ ಮಾಡ್ಲಿಕ್ಕಾಗಲ್ಲ. ಮೊದಲು ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಿ. ಮೊದಲು ಈ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ತಕ್ಷಣ ಸಭೆ ಕರೆದು ಮಂಡ್ಯಕ್ಕಿಂತ ಮೊದಲೇ ನೀವು ನಾಲೆಗಳಿಗೆ ನೀರು ಬಿಡಿಸಬೇಕಾಗಿತ್ತು. ಆಗ ನಿಮ್ಮನ್ನ ರೈತ ಪರವಾದಂತ ಜಿಲ್ಲಾ ಉಸ್ತುವಾರಿ ಸಚಿವ ಅಂತ ಹೇಳ್ತಿದ್ವಿ. ಇವತ್ತು ನೀವು ಕೇವಲ ಯಾವುದೋ ರಾಜಕೀಯ ತೊಂಬರಾಟದಲ್ಲಿ ಬೀಳಿಗೆ ರೈತರನ್ನ ಮರೆತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು. ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇನ್ನೊಂದು ವಾರದೊಳಗಡೆ ಕೆರೆ ಕಟ್ಟೆಗಳಿಗೆ ನಾಲೆಗಳಿಗೆ
ನೀರು ಬಿಡ್ತಕ್ಕಂಥ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಚುನಾಯಿತ ಪ್ರತಿನಿಧಿಗಳು ಮೈಸೂರು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮ ಮಾಡಲಿಕ್ಕೆ ಬಿಡಲ್ಲ. ಕಪ್ಪು ಮಸಿಯನ್ನು ಬಳಿಬೇಕಾಗ್ತದೆ. ಯಾಕೆ ಈ ರೈತರು ಹಿಡಿದಿದ್ದಾರೆ ಅಂತ ಹೇಳಿದ್ರೆ ನಾವು ಬೆಳೆದಿರ್ತಕ್ಕಂಥ ಬಾಳೆ, ಕಬ್ಬು, ಇತರ ಉತ್ಪನ್ನಗಳು, ತೆಂಗು ಎಲ್ಲವೂ ಕೂಡ ಅಂತರ್ಜಲ ಕುಸಿತ. ಒಂದ್ ಕಡೆ ನಿಮ್ದೇ ಸರ್ಕಾರ ಕೊಡ್ತಕ್ಕಂಥ ವಿದ್ಯುತ್ ಶಕ್ತಿಯ ಕಣ್ಣ ಮುಚ್ಚಾಲೆ, ಈ ಕಡೆ ವಿದ್ಯುತ್ ಇಲ್ಲ, ಈ ಕಡೆ ನಾಲೆಗಳಲ್ಲಿ ನೀರು ಇಲ್ಲ, ಬಾವಿಗಳಲ್ಲಿ ಅಂತರ್ಜಲ ಕುಸಿತ. ಸಾಲಗಾರರಾಗಿರ್ತಕ್ಕಂಥ ರೈತರು ನಾವು ಬಂಡವಾಳ ಹಾಕಿರೋರು ಇವತ್ತು ಆತ್ಮಹತ್ಯೆಯನ್ನು ಹಿಡಿಬೇಕಾದ ಪರಿಸ್ಥಿತಿಯನ್ನ ಅವಿವೇಕಿ ಸರ್ಕಾರಗಳನ್ನು ಚುನಾಯಿತ ಪ್ರತಿಗಳು ಮಾಡ್ತಾ ಇದ್ರಿ. ಮೊದಲು ತಕ್ಷಣ ನಾಲೆಗಳಿಗೆ ನೀರು ಬಿಟ್ಟು ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಾರೆ. ಜೊತೆಗೆ ಕೆರೆ ಕಟ್ಟೆಗಳಿಗೆ ನೀರನ್ನು ಪಂಪ್ ಮಾಡ್ತಕ್ಕಂಥ ಮಿಷನ್ಗಳಲ್ಲೂ ರಾಜಕಾರಣ. ಮೋಟರ್ಗಳನ್ನ ಬಜೆಟ್ ಬಂದಿದ ಮುಖ್ಯಮಂತ್ರಿಗಳೇ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಕೆರೆ ಕಟ್ಟೆಗಳಿಗೆ ಕಬಿನಿ ನದಿಯಿಂದ ನೀರನ್ನು ಪಂಪ್ ಮಾಡ್ತಕ್ಕಂಥ ಮೋಟರ್ಗಳು ಹಾಕಿದ್ರಿ. ಆ ಮೋಟರ್ಗಳಿಗೆ ಹೆಚ್ಚುವರಿ ಮೋಟರ್ಗಳನ್ನ ಈ ಬಜೆಟ್ ಅಲ್ಲಿ ನೀವು ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಕಳೆದ ಸಾರಿ 1.5 ತಿಂಗಳು ನಮ್ಮ ಕೆರೆ ಕಟ್ಟೆಗಳಿಗೆ ನೀರು ಬಿಟ್ಟಿಲ್ಲ. ಮೋಟರ್ ರಿಪೇರಿ, ಪಂಪ್ ರಿಪೇರಿ, ವಿದ್ಯುತ್ ಬಿಲ್ ಕಟ್ಟಿಲ್ಲ. ಇದೇ ಸಬು ಬೇಡಿ ಅಧಿಕಾರಿಗಳು ನಾಟಕ ಮಾಡಿ 1.5 ತಿಂಗಳು ನಮ್ಮ ಕೆರೆ ಕಟ್ಟೆಗಳಿಗೆ ನೀರು ಬಂದಿಲ್ಲ. ಅದಕ್ಕೆ ಇವತ್ತು ಎಚ್ಚರಿಕೆ ಕೊಡಕ್ ಬಂದಿದ್ದೇವೆ. ಏನು ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದಿದೆ, ಆ ಮೋಟರ್ಗಳನ್ನ ಹೆಚ್ಚುವರಿಯಾಗಿ ಖರೀದಿ ಮಾಡ್ತಕ್ಕಂಥ ಹಣವನ್ನ ಈ ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡಿಸಬೇಕು. ಜೊತೆಗೆ ಕಬಿನಿ ವ್ಯಾಪ್ತಿಯಲ್ಲಿ ಗುಣಮಟ್ಟದ ಕಾಮಗಾರಿಗಳಾಗ್ತಾ ಇಲ್ಲ. ಆದಾದ್ರಿಗೆ ಜರೂರಾಗಿ ಕಳೆದ ಒಂದು 15 ದಿವಸದಿಂದ ಎಲ್ಲ ಕೆರೆ ನಾಲೆಗಳ ತೋಡ್ತಕ್ಕಂಥದ್ದು, ಓಳೆತ್ತಕ್ಕಂಥದ್ದು, ರಸ್ತೆಗಳನ್ನ ಮಾಡ್ತಕ್ಕಂಥದ್ದು ಗುಣಮಟ್ಟವೇ ಇಲ್ಲ. ಅಧಿಕಾರಿಗಳು ಕಮಿಷನ್ ದಂಧೆಯಲ್ಲಿ ತೊಡಗಿದ್ದಾರೆ. ಇದಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ತಕ್ಷಣ ಗುಣಮಟ್ಟದ ಕಾಮಗಾರಿಯನ್ನು ಮಾಡಲಿಕ್ಕೆ ಕ್ರಮ ವಹಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಯಾರ್ದು ದುಡ್ಡು, ಅದು ನಮ್ಮ ತೆರಿಗೆ ದುಡ್ಡು ಭ್ರಷ್ಟರ ಪಾಲಾಗ್ತಾ ಇದೆ, ಲಂಚ್ಕೋರ್ ಭ್ರಷ್ಟ ಪಾಲಾಗ್ತಾ ಇದೆ. ಅದನ್ನ ಎಚ್ಚರಿಕೆ ಮಾಡಲಿಕ್ಕೆ ಬಂದೇವೆ. ಇವತ್ತು ತಕ್ಷಣ ಏನು ಜಿಲ್ಲಾ ಉಸ್ತುವಾರಿ ಸಚಿವರು, ಚುನಾಯಿತ ಪ್ರತಿನಿಧಿಗಳು ನಮ್ಮ ಸಮಸ್ಯೆ, ನಮ್ಮ ರೈತರ ಸಮಸ್ಯೆಯನ್ನ ನೀರನ್ನು ಬಿಡ್ತಕ್ಕಂಥ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಬೇಕು. ಇಲ್ಲ ಅಂದ್ರೆ ಹೋರಾಟವನ್ನ ಉಗ್ರವಾಗಿ ಹಮ್ಮಿಕೋಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಾಲೆಗಳಿಗೆ, ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಂದ್ರೆ ರೈತರು ಇವತ್ತು ಸರ್ಕಾರಗಳು ಹೇಳ್ತಾವೆ ನಿಮ್ ಜೊತೆ ಇದೀವಿ ಅಂತ ಹೇಳಿ, ನಮ್ ಜೊತೆ ಮಂತ್ರಿಗಳು, ಶಾಸಕರಿಲ್ಲ. ಮಂತ್ರಿಗಳು, ಶಾಸಕರು, MLAಗಳು ಅಧಿಕಾರದಿಂದ ಓಡಾಡ್ತಾ ಇದ್ದಾರೆ. ಅಧಿಕಾರದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ. ಆದ್ರೆ ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಇದ್ರೆ ಈ ರೀತಿ ನೀರು, ಈ ನೀರು ಬಂದಿರ್ತಕ್ಕಂಥದ್ದನ್ನ ಬಳಸ್ಕೊಂಡು ನಾವು ವ್ಯವಸಾಯ ಮಾಡಕ್ಕಾಗ್ತದೇನ್ರಿ? ಈ ಅವಿವೇಕಿ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಇವರು ತಿಂಗಳು ಸಂಬಳ ತಗೋತಾರೆ, ಸಂಬಳ ಬಿಟ್ಬಿಡ್ತಾರೆ. ಇವರು ಮಂತ್ರಿಗಳು ಸಂಬಳ ತಗೊಳಲ್ವಾ? ನಮ್ಮ ಸೇವಕರ ಕೆಲಸ ಮಾಡ್ಬೇಕಾದವರು ನಮ್ಮ ಮೇಲೆ ಗದ ಪ್ರಾರಂಭ ಮಾಡ್ತಾರೆ. ಎಲ್ಲಿ ಯಾವ ಎಲ್ಲಿ ಇರೋದು, ಎಲ್ಲಿರೋದು? HD ಕೋಟೆ ಎಲ್ಲಿತ್ತು? ಕರ್ನಾಟಕದಲ್ಲಿ ತಾನೇ ಇರೋದು. ನಮಗ್ ತಾನು ನೀರು ಬೇಕಾಗಿರೋದು. ನಮಗೂ ನೀರು ಬಿಡದೆ ನೀವು ICICI ಯಾವ್ಯಾವ್ದೋ ಟೀಮು ಅಂತಂದ್ರೆ ಬೇರೆ ಇನ್ಯಾರಿಗೂ ಹೋಗಿಲ್ವಲ್ಗೆ? ಇಲ್ಲಿ ಗಂಟೆ ಡ್ಯಾಮು ಸೋತಿತ್ತಲ್ಲ, ಅದಕ್ಕೇನ್ ಮಾಡಿದ್ರಿ? ಇಲ್ಲಿ ಗಂಟೆ ನಿದ್ದೆ ಮಾಡ್ತೀರಿ ಎಲ್ಲವ. ಈಗ ಎಚ್ಚರವಾದ್ರೆ ಈಗ ಮಲಗಿದವರೆಲ್ಲ ಈಗ ಎತ್ತರಿ ಅಂತ. ಯಾಕೆ ಮಂಡ್ಯದಲ್ಲಿ ನೀರು ಬಿಟ್ರಲ್ಲ ನಾಲೆಗಳಿಗೆ. ಈಗ ನಿಮ್ಗೆ ಎಚ್ಚರವಾಯ್ತಾ ಇಲಾಖೆಯವ್ರಿಗೆ? ನಿಮ್ ಚೀಫ್ ಇಂಜಿನಿಯರ್ ಫೋನ್ ಮಾಡಿ ಕೇಳಿ, ಈ ನಾಲೆಗಳಿಗೆ ಇವತ್ತು ನೀರು ಬಿಡ್ಬೇಕು. ಯಾರ್ದು ನೀರು? ಯಾರ್ದು ನೀರು? ನಮ್ಮದು ತಾನೆ. ಡ್ಯಾಮ್ ಯಾರದು? ರೈತರದೇ ತಾನೆ. ನೀರು ಬಿಡೋಕೆ SC ಮಾದೇವಕ್ಕಂಡು ಸಿದ್ದರಾಮಯ್ಯ ಕೇಳ್ಕೊಂಡು ಅವತ್ತು ದೊಡ್ಡ ನಾಯಕರು ಕೇಳ್ಕೊಂಡು ನೀರು ಬಿಡ್ತೀವಿ ಅಂತಂದ್ರೆ ಆ ದೊಡ್ಡ ನಾಯಕರು ಮುಖ್ಯಮಂತ್ರಿ ಸ್ಥಾನಕ್ಕೂ ಅದಕ್ಕೂ ಓಡಾಡ್ತಾವ್ರೆ. ಇಲ್ಲಿ ನೀರು ಯಾರು ಕೊಡೋರು? 1.5 ಇಂಚ್ ನೀರು ಬರ್ತಾವಂತೆ, ಅರ್ಧ ಇಂಚ್ ನೀರು ಬರ್ತಲ್ಲ. ಇಲ್ಲಿ ನಾವು ಬಾಳೆ ಹಾಕಿವಿಲ್ಲ, ಕಬ್ಬು ಹಾಕಿವಿಲ್ಲ, ತೆಂಗು ಒಣಗ್ತಾ ಅದಲ್ಲ, ತೆಂಗೊಂದು ಟೋಪಿ ಬಿದ್ದೋಯ್ತಾ ಅದಲ್ಲ. ನೀವು ಎಳೆ ಕುಡಿತಿರಲಿಲ್ಲ. ಮಧ್ಯಾಹ್ನ ಬಿಸಿಲು ಬಂತು ಅಂತ, ಬಿಸಿಲಾಯ್ತು ಅಂತ ಮೊಟ್ಟೆ ತಿಂತೀರಿ, ಸಕ್ಕರೆ ಹಾಕೊಂಡು ಹಾಲು ಕುಡಿತೀರಿ. ಇದಕ್ಕೆಲ್ಲ ಎಲ್ಲಿಂದ ಬಂದದು? ಅಲ್ಲಿ ಬೆಳೆದ ತಾನೇ ಬರೋದಿಲ್ಲ. ಈ ಡ್ಯಾಮ್ ಸೇಫ್ಟಿ ನೋಡಬೇಡಿ ಅಂತ ಹೇಳಲ್ಲ ನಾವು. ಡ್ಯಾಮ್ ಸೇಫ್ಟಿನೂ ಬೇಕು, ನಮಗೂ ಬೇಕು ನೀರು. ತಮಿಳ್ನಾಡಿಗೆ ಏನಾದ್ರು ಚುನಾವಣೆ ನೀರು ಬಿಡೋಕೆ ಮಡಿಕೊಂಡಿದ್ರೆ ನೀವು 74 ಅಡಿ ನೀರಿದೆ. ಎಷ್ಟು ಹೇಳಿದ್ರಿ ನೀರು? ನಮ್ಗೆ TMC ಇಂಗ್ಲೀಷ್ ಬೇಡ ಮರ, ಅಡಿಲಿ ಹೇಳು ಮರ, ಅಡಿಲಿ
ಅಡಿ ಇಲ್ಬೇಡ್ರಿ, ಏನ್ರಿ ಇದು ಅಡಿ ಇಲ್ಲ ಹೇಳ್ರಿ, ಎಷ್ಟು ಅಡಿ ಇದೇನ್ರಿ ಸಂಬಳ ನೀವು 31ನೇ ತಾರೀಕು ಕರೆಕ್ಟ್ ಹಾಕಿದ್ರಿ ಅಕೌಂಟ್ರೆ ATM ತಗೊಂಡ್ಬಿಡ್ತೀರಿ ದುಡ್ಡೀಗ. ಡ್ಯಾಮ್ಲಿ ನಿಮ್ಮ ಡ್ಯಾಮ್ಲಿ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಅಂಡರ್ಲಿ ಬರ್ತಕ್ಕಂಥ ಟೆಕ್ನಿಕಲ್ ಅಂತ ಇವ್ರು ಟೆಕ್ನಿಕಲ್, ಇದೆಲ್ಲ ಟೆಕ್ನಿಕಲ್. ಅಡಿಲಿ ಹೋಗ್ಬೇಕು, ಅದು ಟೆಕ್ನಿಕಲ್. ಎಷ್ಟಿದೆ ನೀರು ರೇ TMC ಬಡಗಡ ನೀನು ನನಗೆ ಹೇಳಪ್ಪ, ನೀನು ಅಡಿಲಿ ಎಷ್ಟಿದೆ ಅಣ್ಣ ನೀನು ಟೆಕ್ನಿಕಲ್ ಅಂತ ಏನು ವಿದ್ಯಾವಂತಲ್ಲ ಸರ್, ಟೆಕ್ನಿಕಲ್ ಏನು ಕೈ ಮುದ್ದು ನೋಡ್ತೀನಿ. ನೀರು ಎಷ್ಟಿತ್ತು ನೀವು TMC ತಮಿಳ್ನಾಡು ಸ್ಟಾಲಿನ್ ಹೇಳ್ರಿ, ಯಾಕೆ ಹೇಳ್ಬೇಕು ಗೊತ್ತಾ, ಚುನಾವಣೆ ಗೊತ್ತಲ್ಲ, ಇಷ್ಟು TMC ಅದ ಕದ್ದು ಮಡಗಿಬೇಕು ನಾವು ರೈತರು ನೀರು ಬಿಡದೇನೆ ಕರ್ನಾಟಕದಲ್ಲಿ, ನಿನಗೆ ಒಳಗೆ ಬಿಟ್ಕೊಡ್ತೀವಿ ರಾತ್ರಿನಾಗ ಸುಭಾಷ್ ನೀವು ಹೇಳ್ಬೇಕು. ಟೆಕ್ನಿಕಲ್ ಆಫೀಸರ್ ಆಗಿ TMC ದೊಡ್ಡ ಲೀಟರ್ ಹಳೆಯೋದು ಗೊತ್ತು, ಒಂದ್ ಅಡಿ ಹಳೆಯೋದು ಬರಲ್ಲ ಅಂದ್ರೆ ಹೆಂಗೆ ಸಂಬಳ ಹೆಂಗ್ ತಗೋತೀರಿ ನೀವು? ಇಂಥವ್ರಿಂದ ಕೇಳಿ ನಮ್ಗೆ ನೀರು ಬರ್ತಾ ಇಲ್ಲ. ನಿಮ್ಮ ಚೀಫ್ ಇಂಜಿನಿಯರ್ ಇಲ್ವಾ? ಮಾತಾಡಿ ಕೇಳಿ, ಎಷ್ಟು ಅಡಿ ಇದ್ದು ಅಂತ ಕೇಳಿ ಫಸ್ಟ್ ಚೀಫ್ ಇಂಜಿನಿಯರ್ಗೆ ನೀವೇ ಕೇಳ್ಬೇಕೀಗ, ಹಾಗಾದ್ರೆ ನಿಮ್ಗೆ ಗೊತ್ತಾಗೋದು. ಅವ್ರನ್ನೇ ಫೋನ್ ಮಾಡಿ ನಮ್ಮಲ್ಲಿ ಎಷ್ಟು ಅಡಿ ನೀರು ಇದ್ದು ಅಂತ ಕೇಳಿ. ನೀರು ಕೇಳಕ್ ಬಂದಿರೋದು ಕಣ್ರಿ, ಮಂತ್ರಿಗಳು MLA ಅಧಿಕಾರಿಗಳು ಬಂದ್ರೆ ಬಾಡೂಟ ಮಾಡಿಸ್ಕೊಂಡು ಹೋಗ್ತೀರಿ, ಬಿರಿಯಾನಿ ಮಾಡ್ಕೊಂಡು ಹೋಗ್ತೀರಿ. ನಾವೇನು ಬಿರಿಯಾನಿ ಕೊಡಿವ ನಿಮ್ಮ ನೀರು ಕುಡಿಯೋ ನೀರು ಕೇಳಕ್ಕೆ ನಮ್ಮ ನೀರು, ನಾಲೆಗಳ ನೀರು ಬಿಡಿ, ಕೆರೆ ನೀರು ಬಿಡ್ರಿ, ಜಾನುವಾರುಗಳಿಗೆ ಎಲ್ಲ ಅಯ್ಯೋ ಬರ್ತವ. ಪ್ರತಿ ತೀರ್ತಕ್ಕಂಥದ್ದು ಸಂಕ್ರಾಂತಿ ಟೈಮಲ್ಲಿ ನೀರು ಬಿಡ್ತಿಲ್ವ ನೀವು? ಯಾಕೆ ಬಿಡ್ಲಿಲ್ಲ ಈ ಸಾರಿ? DK ಶಿವಕುಮಾರ್ ಅವರು ತಮಿಳ್ನಾಡು ಸ್ಟಾಲಿನ್ ಕೈಲಿ ಫೋನ್ ಮಾಡ್ಬಿಟ್ಟಿದ್ದಾನ. ಸಂಬಳ ಕೊಡೋರು ನಾವಪ್ಪ ನಿಮ್ಗೆ, ನಾವು ಕೊಡೋ ಸಂಬಳಕ್ಕೆ ನಮ್ಮ ನೀರು ಕೇಳ್ತಾ ಇರೋದು. ನೀವು ಕೆಲಸ ಮಾಡಿದ ಕಾರಣಕ್ಕೆ ಈ ರೀತಿ ಕೆಲಸ ಮಾಡಿ ನೀವು ಕೇಳಕ್ ಬಂದಿರಪ್ಪ. ಹೇಳಿ ಎಷ್ಟು ಅಡಿ ಇದ್ದು? 2000 ನಮ್ಗೆ 74 ಅಡಿ ಇರ್ತೀವಿಲ್ಲ ಮಾದಪ್ಪಣ, 74 ಅಡಿ ಹೌದಾ? 74.5 ಅದೇನೋದು ಅರ್ಥ ಅದೇನೋ 74 ಅಡಿ ನೀರು ಲೆಕ್ಕ. ಈಗ ಅರ್ಥ ಆಯ್ತು ನಮ್ಗೆ. 84 ಅಡಿ ಆ ಅಡಿನ ಕೇಳ್ತಿರೋದು 7000. ನೀವು ಹಗ್ಗ ಹಾಕಿ ನಿಂತ್ಕೊಳಕ್ ಹೋಗೋದಲ್ಲ. ರಾತ್ರಿ 7 ಗಂಟೆ ಮೇಲೆ ಸ್ವಲ್ಪ ಒಳಲಿ ನೀರು ಜಾಸ್ತಿ ಹೋಯ್ತಾ, ಬೆಳಗ್ಗೆ 5 ಗಂಟೆ ಕಡಿಮೆ ಆಯ್ತಾ? ಯಾಕಂಗ್ ಗೊತ್ತು? ಅಲ್ಲಿ ಬಿಡ್ಸಿನ ಕೆಲಸ ನಡೀತಾ ಅಲ್ಲ. ನಾನಲ್ಲೇ ಸ್ಥಳೀಕ ಮಲಪಣ. ಈಗ ನೀರು ಯಾವತ್ತು ಬಿಡ್ತೀರಿ? ನನಗೆ ಯಾವತ್ತೈದು ನಾವು 15 ಹೊತ್ತು ಮುಂದೆ ಯಾಕಂದ್ರೆ ಕಬಿನಿ ವ್ಯಾಪ್ತಿ ನಾಲೆಗಳಿಗೆ 15ನೇ ತಾರೀಕಿಂದ ಕೆರೆಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು. ಕೊಳ್ಳೇಗಾಲ ಭಾಗಕ್ಕೆ ಮತ್ತು ಅನೂರು ಭಾಗದಲ್ಲಿ, ನಮ್ಮ ಈ ಭಾಗದಲ್ಲಿ ಯಳಂದೂರು ಭಾಗದಲ್ಲಿ, ಸದ್ಯಮಳ್ಳಿ ವ್ಯಾಪ್ತಿ ಮತ್ತು ಚಾಮರಾಜನಗರದ ಗುಂಡ್ಲುಪೇಟೆ, ಚಾಮರಾಜನಗರ ಎಲ್ಲ ವ್ಯಾಪ್ತಿಯ ನಾಲೆಗಳ ಮುಖಾಂತರ ಕೆರೆಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಕಬಿನಿಯಿಂದ 15ನೇ ತಾರೀಕಿಂದ ಇಷ್ಟು ನಾವು ನೀರು ಬಿಡ್ತೀವಿ ಅಂತೇಳಿ ಬರ್ಕೊಡಿ. ಮತ್ತೆ 15 ಬಿಡೋದು ಯಾವ್ದನ್ನ? ಸುಳ್ಳನ್ನ ಸುಳ್ಳು ಬಿಟ್ರೆ ಮಾಡ್ಕೊಡಪ್ಪ ಅಂತೆ. ಅವ್ರನ್ನೇ ಕೇಳ್ರಿ, ಅವ್ರು ನಿಜ ತಂದು ಹೇಳಿದ್ರು, ಸುಳ್ಳು ಹೇಳಿಲ್ಲ ತಾನೆ. ಮತ್ತೆ ನಿಜ ಹೇಳಿದ್ರು ನಿಜ ಬರೆಯಕ್ಕೆ ನಾವು ಬರ್ರಿ ತರಿಸಿ ಒಂದು ಲೆಟರ್ ಬರ್ಕೊಡಿ. ಈಗ ರಾಮಪುರ ನೀರು ಬರೀರಪ್ಪ ಅನಯ, ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀರಿ? ಸಿಗೂ ಸಂಬಳ ಕೊಡೋರು ನಾವೇ, ನಿಮಗೂ ಸಂಬಳ ಕೊಡೋರು ನಾವೇ, ಮುಖ್ಯಮಂತ್ರಿಗೆ ಸಂಬಳ ಕೊಡೋರು ನಾವೇ. ರೈತರು ದುಡ್ಡು ಬೇಕ್ರಿ, ನಮ್ಮ ಟ್ಯಾಕ್ಸು ಇರೋ ಎಲ್ಲ ಟ್ಯಾಕ್ಸ್. ಇವ್ರು ಪೊಲೀಸ್ನವ್ರು ಇಲ್ಲಿ ಅಡ್ಲಾಕಂಡ್ರೆ ಇವ್ರು ಆಯ್ತಂದ್ರೆ ತಂದು ಫೋನ್ ಮಾಡಿಸ್ಕೊಡ್ತಾರೆ ಏನಂತ, ಅಯ್ಯೋ ಮನ್ಸ ನೀ ಯಾಕಪ್ಪ ನಮ್ಗೆ ನೀರು ಕೊಡ್ತಿದ್ದಾವ, ನೀವು ಯಾಕ್ರಿ ಅಡ್ಲಾಕಿರಿ, ನೀವು ಅಡ್ಲಾಕ್ಬೇಡಿ ಅಂತ ಅವ್ರಿಗೆ ಫೋನ್ ಮಾಡಿ ಕೇಳ್ತಾರೆ. ನಿಮ್ಗೆ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರಿಂದ ಮೊದಲು 15ನೇ ತಾರೀಕಿಂದ ನೀರು ಕೊಡ್ತೀವಿ ಅಂದಮೇಲೆ ಬರ್ಕೊಡಕ್ಕೆ ಏನಾದ್ರು ಪ್ರಶ್ನೆ ಇದೆಯಾ? ಫೋನ್ ಮಾಡ್ರಿ, ಫೋನ್ ಇಲ್ಬೇಡ್ರಿ, ಫೋನಲ್ಲಿ ನಮ್ಗೆ ಈ ಥರ ಹೇಳಿದ್ರೆ ಬರ್ಕೊಡಿ. ನೀವು ಫೋನ್ ಮಾಡಿ ಕೇಳಿಸಿ ಏನಿದಪ್ಪ ಸತ್ಯ 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 ಅಲ್ವಾ? ಆ ಸತ್ಯನ ಬರ್ಕೊಡಿ. 15ನೇ ತಾರೀಕು ನೀರು ಬಿಡ್ತೀವಿ ಅಂತ ಹೇಳ್ತೀವಿ, ಬಿಡ್ತೀವಿ ಅಂತ ಹೇಳಿ 15ನೇ ತಾರೀಕು ನೀರು ಬಿಡಲಿಲ್ಲ ಅಂದ್ರೆ 16 ಬಂದು ಕುಟ್ಟಿ ಹಿಡ್ಕೊತೀವಿ. ಸ್ವಂತ ನಮ್ಮ ಗದ್ದೆ ನೀರು ಹೋದ್ರೆ ನಾವು ಸ್ವಂತ ಹೆಸರು ನಿಮ್ಮ ಸರ್ಕಾರದ ದುಡ್ಡಿಲ್ಲ ಸರ್. ರೈತರು ನಿಮ್ಗೆ ಆಫೀಸರ್ಗಳು ಫೋನ್ ಮಾಡಿದ್ರೆ ಅದೇನೋ
ಫೋನ್ ಎತ್ತಲ್ಲ. ರೈತರೇ ಕೆಲಸ ಮಾಡ್ಕೋಬೇಕು. ನಾವು ಜೆಸಿಬಿ ದುಡ್ಡು ಇಲ್ಲಿ ನಾವು ಎತ್ತದ ಮೇಲೆ ಏನ್ ಮಾಡ್ತಾರೆ ಒಂದು ತಿಂಗಳ ಕಳೆದು ಯಾರಿಗಾದ್ರು ಬೇಕೇ ಬೇಕು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.